ಬೇಗ ಬೇಗ ಊಟ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗೋಣ? ಆಮೇಲೆ ಹೇಳ್ಬೇಕು. ಎಲ್ಲಿಗೆ ಹೋಗೋಣ? ಯಕ್ಷಗಾನ ಹೋಗೋಣ. ಯಾರಿದ್ದಾರೆ? ಹೆಂಗ್ ಬರ್ತಾನ ಅವನು? ಅಪ್ಪ ಭಯ ಆಗತ್ತಾ ನಿಂಗೆ? ಹೌದಾ? ಕೊಂಬಿಡ್ಕೊಂಡಿರುತ್ತಾ? ಹೇ ಎಲ್ರಿಗೂ ಸ್ವಾಗತ. ಇದು ಲಿಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ವಿಶೇಷ ವ್ಲಾಗ್ನ ಜೊತೆ ಬಂದಿದ್ದೀನಿ. ಅದೇ ನಮ್ಮ ಕರಾವಳಿಯಲ್ಲಿ ನಡೆಯುವ ಯಕ್ಷಗಾನನ ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸೋಣ ಅಂತ. ನಮ್ಮೂರಲ್ಲಿ ಯಕ್ಷಗಾನ ಯಾವ ಥರ ಎಲ್ಲ ನಡೆಯುತ್ತೆ, ಆ ಯಕ್ಷಗಾನ ನೋಡೋಕ್ಕೆಲ್ಲ ಎಷ್ಟು ಕ್ಯೂರಿಯಸ್ ಆಗಿರ್ತಾರೆ, ಅದರಲ್ಲಿ ಯಾವ ಥರ ಕ್ಯಾರೆಕ್ಟ್ರ್ ಬರುತ್ತೆ ಮತ್ತು ಮೇನ್ ಕ್ಯಾರೆಕ್ಟರ್ಗೋಸ್ಕರ ಎಷ್ಟು ಕ್ಯೂರಿಯಸ್ಸಿಂದ ವೆಯ್ಟ್ ಮಾಡ್ತಿರ್ತಾರೆ, ಎಲ್ಲನೂ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ನೋಡ್ಕೊಂಬರೋಣ. ನಮ್ಮ ಕರಾವಳಿ ಅಥವಾ ನಮ್ಮ ಕುಂದಾಪುರದಲ್ಲಿ ಯಕ್ಷಗಾನ ಅಂದರೆ ತುಂಬಾ ಫೇಮಸ್ಸು. ಈ ಬೇಸಿಗೆಗಾಲ ಶುರುವಾಯಿತು ಅಂದರೆ ಯಕ್ಷಗಾನ ಸೀಸನ್ ಶುರು ಅಂತಲೇ ಅರ್ಥ. ಕೆಲವೊಬ್ಬರು ಮನೇಲಿ ಯಕ್ಷಗಾನ ಮಾಡಿಸ್ತಾರೆ, ಯಾಕಂದರೆ ತಾವು ಅಂದ್ಕೊಂಡಿದ್ದ ಕೆಲಸ ಏನಾದ್ರು ಆದರೆ ನಮ್ಮ ಮನೇಲಿ ಯಕ್ಷಗಾನ ಸೇವೆ ಮಾಡಿಸ್ತೀವಿ ಅಂತ ಇಂಥ ಪರ್ಟಿಕ್ಯುಲರ್ ದೇವಸ್ಥಾನಗಳಿಗೆ ಅವರು ಹರಕೆ ಹೊತ್ತಿರ್ತಾರೆ. ಸೊ ಹರಕೆ ಬಯಲಾಟ ಅಂತ ಮಾಡಿಸ್ತಾರೆ. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ಹರಕೆ ಬಯಲಾಟ ಮಾಡಿಸ್ಬೇಕಾದ್ರೆ ಮಧ್ಯಾಹ್ನ ಅನ್ನದಾನ ಮಾಡಿಸಿ ಬಂದಿರೋರಿಗೆಲ್ಲ ಊಟ ಹಾಕಿಸಿ ಆಮೇಲೆ ರಾತ್ರಿ ಯಕ್ಷಗಾನ ಸೇವೆ ಮಾಡಿಸೋವಂಥದ್ದು ಒಂದು ಪದ್ಧತಿ. ಸೊ ನಾವು ಊಟಕ್ಕೆ ಹೋಗಿದ್ವಿ ಮಧ್ಯಾಹ್ನ. ಇಲ್ಲಿ ನೋಡಿ, ಈ ತರಾವರಿ ಡಿಶ್, ವೆರೈಟೀಸ್ ಆಫ್ ಕುಂದಾಪುರ ಸ್ಪೆಷಲ್ ಹಲಸಿನಕಾಯಿ ಪಲ್ಯ ಇರ್ಬೋದು, ಮತ್ತು ತೊಂಡೆಕಾಯಿ ಮತ್ತು ಇದು ಗೋಡಂಬಿ ಹಾಕಿದ್ದಿರ್ಬೋದು, ಅಥವಾ ಕಾಬೂಲ್ ಕಡಲೆಕಾಳು ಗೊಜ್ಜಿರ್ಬೋದು, ರುಮಾಲಿ ರೋಟಿ, ಪನ್ನೀರ್ ಕುರ್ಮಾ, ಅನ್ನ, ರಸಮ್, ಹಪ್ಪಳ, ವೆರೈಟಿ ಅಂತೂ ಸಿಕ್ಕಾಬಟ್ಟೆ ಇರುತ್ತೆ. ಸಖತ್ತಾಗಿರುತ್ತೆ. ಮತ್ತು ಊಟ ಸಿಕ್ಕಾಬಟ್ಟೆ ಬಿಸಿಲು, ಸೆಕೆ ಒಳಗೆ ತಿನ್ನೋ ಅಷ್ಟರಲ್ಲೇ ಸುಸ್ತಾಗಿಬಿಡುತ್ತೆ ಅರ್ಧ. ಇನ್ನು ನೋಡಿ, ಸೌತೆಕಾಯಿ, ಇದು ಕುಂದಾಪುರ ಸ್ಟೈಲ್ ಸಾಂಬಾರು ಸೌತೆಕಾಯಿ ಹುಳಿ ಅಂತಾರೆ ಇಲ್ಲಿ, ಅದು ಚೆನ್ನಾಗಿರುತ್ತೆ. ಇದು ಮೇನ್ ವಡೆ ಇಲ್ಲಿ ಮೇನ್ ಪ್ರಸಾದ, ಯಾಕಂದರೆ ನಾಗದೇವ್ರ ಬಗ್ಗೆ ಅವರು ಮಾಡಿಸ್ತಿರೋದು. ಸೊ ನಾಗದೇವ್ರ ಪೂಜೆ ಮಾಡಿಸಿದಾಗ ವಡೆ ಅನ್ನೋದು ಮೇನ್ ಪ್ರಸಾದ ಇಲ್ಲಿ. ಆಮೇಲೆ ಪಾಯಸ, ಸ್ವೀಟ್ ಬಾಕ್ಸಲ್ಲಿ ಸುಮಾರು ಸ್ವೀಟ್ಸ್ ಇದೆ. ಇದೆಲ್ಲ ತಿನ್ಕೊಂಡು ಮಜ್ಜಿಗೆ ಕುಡ್ಕೊಂಡು ರಾತ್ರಿ ಯಕ್ಷಗಾನಕ್ಕೆ ಅಂತ ಹೊರಟ್ವಿ. ಯಕ್ಷಗಾನಕ್ಕೆ ಈ ಮಕ್ಕಳಂತೂ ತುಂಬ ಕ್ಯೂರಿಯಸ್ ಆಗಿರ್ತಾರೆ. ನನ್ನ ಮಗಳಂತೂ ಬೆಳಗಿನ ಜಾವದವರೆಗೂ ಕೂತಿರ್ತಾಳೆ. ಬೆಳಗಿನ ಜಾವದವರೆಗೂ ಯಕ್ಷಗಾನ ನಡೆದ್ರು. ಇವಾಗ ವಿರಾಜ್ ಒಬ್ಬ ಜಾಯ್ನ್ ಆಗಿದ್ದಾನೆ, ಅವನಿಗೂ ಅಷ್ಟೇ ಒಂದು ಮಧ್ಯರಾತ್ರಿವರೆಗೂ ಆದರೂ ಕುತ್ಕೊಂಡು ನೋಡ್ತಾ ಇರ್ತಾನೆ. ಅದು ತುಂಬ ಹುಚ್ಚು ಅವನಿಗೆ. ಈ ಮಕ್ಕಳು ಅರ್ಧ ಬರೋದೇ ಗೊತ್ತಾ ಯಕ್ಷಗಾನಕ್ಕೆ. ಏನಾದ್ರು ತಿಂಡಿ ಕೊಡಿಸ್ತಾರೆ ರಾತ್ರಿ ಹೊತ್ತು, ಅಲ್ಲೆಲ್ಲ ಸುಮಾರು ವೆರೈಟಿ ತಿಂಡಿ ಮಾಡ್ತಾಯಿರ್ತಾರೆ. ಅದು ಅರ್ಧ ತಿನ್ನೋಕ್ಕೋಸ್ಕರನೇ ಬರ್ತಾರೆ. ಆ ನೆಪದಲ್ಲಿ ರಾತ್ರಿ ಪೂರ್ತಿ ಜಾಗರಣೆ ಇರ್ತಾರೆ. ನೋಡಿ, ಅವ್ನು ಜೋಳ ತಿಂತಿದ್ದಾನೆ. ನಾನು ಸುಮ್ಮನೆ ಕೇಳಿದೆ, ಕೊಡೋದೇ ಇಲ್ಲ ಅಂತಾರೆ ನೋಡಿ. ಇವರು ಯಕ್ಷಗಾನದ ಫೇಮಸ್ ಭಾಗವತರು ಸತೀಶ್ ಪಟ್ಲ ಅಂತ. ಆ್ಯಕ್ಚುಲಿ ಇವ್ರು ಭಾಗವತಿಕೆ ಕೇಳೋಕ್ಕೆ ಸುಮಾರು ಜನ ಸೇರ್ತಾರೆ ಯಕ್ಷಗಾನಕ್ಕೆ, ಅಷ್ಟು ಫೇಮಸ್ ಇವರು ಕರಾವಳಿ ಭಾಗದಲ್ಲಿ. ಇವರು ಸ್ಟೇಜ್ ಮೇಲೆ ಬರ್ತಿದ್ದಂಗೆ ವಿಷಲ್ಸು, ಚಪ್ಪಾಳೆ ಎಲ್ಲ ಜೋರಾಗೇ ಇರುತ್ತೆ. ನಾನು ಇವ್ರ ಭಾಗವತಿಕೆ ಇದು ಸೆಕೆಂಡ್ ಟೈಮ್ ಕೇಳ್ತಾ ಇರೋದು. ನೋಡಿ, ವಿರಾಜ್ ಯಕ್ಷಗಾನ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕುಣಿಯೋಕ್ಕೆ ಶುರು ಮಾಡ್ದ. ಆ ಕಡೆ ಈ ಕಡೆ ಓಡಾಡಿ ಒಂದ್ಸತಿ ಬಿದ್ದ ಪಾಪ. ಆಮೇಲೆ ಭಾಗವತರಾದ ಸತೀಶ್ ಪಟ್ಲ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಇತ್ತು. ಅವ್ರಿಗೆ ಯಕ್ಷಗಾನದಲ್ಲಿ ಗಾನ ಗಂಧರ್ವ ಅಂತ ಕರೀತಾರಂತೆ. ಮತ್ತು ಅವರು 500ಕ್ಕೂ ಹೆಚ್ಚು ಭಾಗವತಿಕೆ ಮಾಡಿದಾರಂತೆ. ಸೊ ಅವರಿಗೆ ಗೌರವ ರೀತಿಯಲ್ಲಿ ಒಂದು ಸನ್ಮಾನನ ಮಾಡಿದ್ರು. ಮತ್ತು
ಲಾಸ್ಟಲ್ಲಿ ಪಟಾಕಿ ಎಲ್ಲ ಹೊಡಿತಿದ್ರೆ ವಿರಾಜ್ ರಿಯಾಕ್ಷನ್ ನೋಡಿ, ಒಂದು ಶಾಕ್ ಜೊತೆ ಖುಷಿ, ಅಂದರೆ ಒಂಥರ ಭಯ. ಪಟಾಕಿ ಹೊಡಿತಾ ಇದ್ದಾರಂತೆ, ಲಾಸ್ಟಲ್ಲಿ ಬೇಡ ಪಟಾಕಿ ಬೇಡ ಅಂತಿದ್ದ, ಭಯ ಆಗ್ಬಿಟ್ರು. ಹರಕೆ ಬೈರಾಟದಲ್ಲಿ ಯಕ್ಷಗಾನ ನೋಡ್ತಾ ನೋಡ್ತಾ ಮಧ್ಯರಾತ್ರಿಗೆ ಟೀ ಬರುತ್ತೆ, ಟೀ ಜೊತೆ ಸ್ನ್ಯಾಕ್ಸ್ ಕೊಡ್ತಾರೆ, ಅದು ಒಂಥರ ಚೆನ್ನಾಗಿರುತ್ತೆ. ಟೀ ಯಾಕೆ ಕೊಡ್ತಾರೆ ಅಂದರೆ ನಿದ್ದೆ ಬರಬಾರ್ದು ಅನ್ನೋ ರೀಸನ್ಗೆ ಟೀ ಕೊಡ್ತಾರೆ, ಮತ್ತು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅನ್ನೋ ರೀಸನ್ಗೆ ಟೀ ಕೊಡ್ತಾರೆ. ನೋಡಿ ಯಕ್ಷಗಾನದವರೆಲ್ಲ ಹೇಗೆ ರೆಡಿ ಆಗ್ತಾರೆ ಅಂತ ತೋರಿಸ್ತೀನಿ. ಈ ಪ್ಲೇಸ್ನ ಚೌಕಿ ಅಂತ ಕರೀತಾರೆ. ಯಕ್ಷಗಾನದ ಕ್ಯಾರೆಕ್ಟರ್ ಇರೋರೆಲ್ಲ ಇದ್ರೊಳಗೆ ಡ್ರೆಸ್ಸಿಂಗ್ ಮಾಡ್ಕೋತಾರೆ, ರೆಡಿ ಆಗ್ತಾರೆ. ಇಲ್ಲಿಂದ ರೆಡಿಯಾಗಿ ಆಮೇಲೆ ಬ್ಯಾಕ್ ಸ್ಟೇಜಿಂದ ಅವರು ಸ್ಟೇಜಿಗೆ ಎಂಟ್ರಿ ಕೊಡೋದು. ನೋಡಿ ಒಂದೊಂದು ಕ್ಯಾರೆಕ್ಟ್ರು ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಆ ಸೆಕೆಲಿ ಇಷ್ಟು ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರು ಮಾಡ್ತಾರೆ ಅಂದರೆ ಅದೊಂಥರ ಗ್ರೇಟು. ಅಷ್ಟು ನಮಗೆ ನಾರ್ಮಲಾಗಿ ಡ್ರೆಸ್ ಹಾಕೊಂಡ್ರೆ ಅಷ್ಟು ಬೆವರ್ತಾ ಇರ್ತೀವಿ, ಪಾಪ ಇವರು ಇಷ್ಟು ಹೆವಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡಾಗ ಅದು ಹೇಗೆ ಫೀಲ್ ಆಗ್ಬೋದಲ್ಲ, ಅದು ಆ ಡ್ಯಾನ್ಸ್ ಆಡಿದಾಗ ಬರೋ ಬೆವರು, ಆ ಸೆಕೆ, ಹಬ್ಬ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಅದೆಲ್ಲ ಒಂದು ದೇವ್ರದ್ದು ಒಂದು ಶಕ್ತಿ ಅಂತಲೇ ಹೇಳ್ಬೋದು ಕಲಾವಿದರಿಗೆ. ಅಂಜುಗೆ ಜೋರು ಹಸ್ವಾಗ್ಬಿಟ್ಟಿತ್ತು ಪಾಪ. ಸೊ ಇರೋ ಬರೋ ಸ್ನ್ಯಾಕ್ಸ್ ಎಲ್ಲ ಒಂದೊಂದೇ ಟ್ರೈ ಮಾಡ್ತಿರು. ಮಕ್ಳು ತಿನ್ನೋದೆಲ್ಲ ತಿಂತಿದ್ರು ಇವ್ರು ಪಾಪ. ವಿಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ, ನಾನು ಕದ್ದು ಮುಚ್ಚಿ ಮಾಡಿರೋದು, ಆಮೇಲೆ ನೋಡಿದ್ರು. ಈ ಕ್ಯಾರೆಕ್ಟರ್ ಏನಿದೆ ನೋಡಿ ಇವಾಗ ಬರ್ತಾ ಇರೋದು, ಇದೊಂದು ಕ್ಯಾರೆಕ್ಟರ್ಗೋಸ್ಕರ ಮಕ್ಕಳೆಲ್ಲ ತುಂಬ ಕ್ಯೂರಿಯಸ್ಸಿಂದ ವೆಯ್ಟ್ ಮಾಡ್ತಿರ್ತಾರೆ. ಇದು ಮಹಿಷಾಸುರ ಕ್ಯಾರೆಕ್ಟರು. ಇದು ಈ ಕ್ಯಾರೆಕ್ಟರ್ ನೋಡೋಕ್ಕೆ ಒಂದು ಚಂದ, ಡಿಫ್ರೆಂಟ್ ಆಗಿರುತ್ತೆ. ಅದು ಬೆಂಕಿ ಉಗ್ಳೋ ರೀತಿ ಇರ್ಬೋದು, ಅದ್ರ ಆ ಕೊಂಬಿರ್ಬೋದು, ಅದೊಂಥರ ಬೈಯದ ಜೊತೆ ಒಂಥರ ಕ್ಯೂರಿಯಾಸಿಟಿ, ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಕ್ಯಾರೆಕ್ಟರು.
ಪಾಪು ಯಕ್ಷಗಾನಕ್ಕೆ ಬಂದರೆ ಎಕ್ಸೈಟ್ಮೆಂಟ್ ಎಷ್ಟು ಅತ್ತೆ 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 ಇಷ್ಟ ಇಲ್ವಾ? ಅತ್ತೆ ಡುಮ್ಮಿ ನಾನು ಹಾಕಲ್ಲ ವಿಡಿಯೋ. ಅತ್ತೆ ಡುಮ್ಮಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯಕ್ಷಗಾನದ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್, ಶೇರ್, ಲೈಕ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ನೆಕ್ಸ್ಟ್ ವ್ಲಾಗ್ ಜೊತೆ ಇನ್ನೂ ವಿಶೇಷತೆನ ಹೊತ್ಕೊಬರ್ತೀನಿ. ಅಲ್ಲಿವರೆಗೂ ಲಿಕ್ಕುನ ಮಿಸ್ ಮಾಡ್ಕೋತಾರಿ, ಬ್ಲೆಸ್ ಮಾಡ್ತಾರಿ ಅಂತ. ಲವ್ ಯು, ಬಾಯ್ ಬಾಯ್.